ಧನ್ಯವಾದಗಳನ್ನು ಹೇಳಬೇಕು. ನಿಸಾರ್ ಅಹಮದ್ ಅಂದ್ರೆ ಗೊತ್ತಲ್ಲ ಸರ್, ಎಕ್ಸ್ MLA ಗಣೇಶ್ ನಮ್ಮ ಕೋಲಾರ. ಯಾಕಂದರೆ ಅವರು ಶಾಸಕರಿದ್ದಾಗ ಆಶ್ರಯ ಸಮಿತಿನಲ್ಲಿ ಮನೆಗಳು ಕೊಟ್ಟಿರೋದು, ಮನೆ ಆಗಲಿ ಸೈಟ್ ಆಗಲಿ ಆ ಟೈಮಲ್ಲಿ ಕೊಟ್ಟಿರೋದು ಬಿಟ್ಟರೆ ಆವತ್ತಿಂದ ಇವತ್ತರೆಗೂ 92, 93, 94, 95 ಆ ಟೈಮಲ್ಲಿ ಕೊಟ್ಟಿರೋದು ಬಿಟ್ಟರೆ ನಾವೆಲ್ಲ SLC ಅವಾಗ ಹುಡುಗರು 95 ನಾವೆಲ್ಲ SLC ಆ ಟೈಮಲ್ಲಿ ಅವರು ಮನೆಗಳು ಕೊಟ್ಟಿರೋದು ಬಿಟ್ಟರೆ ಆವತ್ತಿಂದ ಏನೂ ಕೋಲಾರಲ್ಲಿ ಕೊಟ್ಟಿಲ್ಲ. ಮೀಟಿಂಗ್ಸು ಆಗಿಲ್ಲ. ಅದಕ್ಕೆ ಇವತ್ತು ಫಸ್ಟ್ ಮೀಟಿಂಗ್ ಅಲ್ವಾ, ಸಾಂಕೇತಿಕವಾಗಿ ನಾವು ಆಮೇಲೆ ನಮ್ಮ ನಗರಸಭೆ ಅಧ್ಯಕ್ಷರು, AC ಅವರು, ತಹಸೀಲ್ದಾರ್ ಅವರು, ಆಮೇಲೆ ನಮ್ಮ ಫೈರೋಜ್ ಅವರು, ಸ್ಥಾಯಿ ಸಂಸ್ಥೆ ಅಧ್ಯಕ್ಷರು, ನಮ್ಮ ಕಮಿಷನರ್ ಕೂತ್ಕೊಂಡು ಏನು ಮಾಡಬೇಕು, ಏನೇನು ಇಷ್ಟು ದಿವಸ ಇದರಲ್ಲಿ ಆಗಿಲ್ಲ ಅಂದರೆ ಏನಿದೆ ವಿಚಾರ ಅಂತ ತಿಳ್ಕೊಳ್ಳೋಣ ಅಂತ ಬಂದಿದ್ದೀವಿ. ಆಮೇಲೆ ಇವತ್ತು ನಾವು ತೀರ್ಮಾನ ಮಾಡಿರೋ ವಿಚಾರ, ಕೋಲಾರ ಕಸಬಾ ಸಂಗಂಡಳ್ಳಿ ಗ್ರಾಮದ ಸರ್ವೆ ನಂಬರ್ 10ರಲ್ಲಿ 5 ಎಕರೆ 17 ಗುಂಟೆ ಜಾಗ ಇತ್ತು. ನಮ್ಮ ನಗರಸಭೆ 5 ಎಕರೆ 17 ಗುಂಟೆ ಜಾಗ ಇತ್ತು. ಆ 5 ಎಕರೆ 17 ಗುಂಟೆನ ಏನು ಮಾಡಿದ್ದೀವಿ ನಾವು ಅಂದರೆ 2 ಎಕರೆನ ಆ ಏರಿಯಾಗೆ ಹಾಸ್ಪಿಟಲ್ಗೋಸ್ಕರ ನಗರಸಭೆಯಿಂದ 2 ಎಕರೆನ ನಮ್ಮ ಹಾಸ್ಪಿಟಲ್ ಆರೋಗ್ಯ ಇಲಾಖೆಗೆ ಕೊಟ್ಬಿಟ್ಟಿದ್ದೀವಿ. 2 ಎಕರೆನ ಆರೋಗ್ಯ ಇಲಾಖೆಗೆ ಕಟ್ಬಿಟ್ಟಿದ್ದೀವಿ. ಅದು ಇಷ್ಟರಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ, ಹಾಸ್ಪಿಟ್ಲು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ. ಅದು ಒಳ್ಳೆ ಕೆಲಸ. ಹಾಸ್ಪಿಟ್ಲು ಅಂದರೆ ಜನಗಳಿಗೆ ಬೇಕಾಗಿರುವಂಥದ್ದು. ಆಮೇಲೆ ಅದರಲ್ಲಿ 2 ಎಕರೆ ಹೋದ್ಮೇಲೆ ಇನ್ನು 3 ಎಕರೆ 17 ಗುಂಟೆ ಉಳಿತಾರೆ. 3 ಎಕರೆ 17 ಗುಂಟೆ ಉಳಿತಾರೆ. ಆ 3 ಎಕರೆ 17 ಗುಂಟೆನಲ್ಲಿ G+2 ಮನೆಗಳು ಕಟ್ಟಿ ಅಲ್ಲಿ ಆಲ್ರೆಡಿ 80 ಜನಕ್ಕೆ ಹಕ್ಕುಪತ್ರಗಳು ಕೊಟ್ಟಿದ್ದಾರೆ. 80 ಜನಕ್ಕೆ ಆ 80 ಜನಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. 80 ಜನಕ್ಕೆ G+3 ಕಟ್ಟಿ ಬಿಲ್ಡಿಂಗ್ಸ್ ಕಟ್ಟೋದು. ಇನ್ನು ಜಾಗ ಉಳಿತದೆ ನಮಗೆ. 5 ಎಕರೆ 17 ಗುಂಟೆನಲ್ಲಿ 2 ಎಕರೆ ಹೋದರೆ 3 ಎಕರೆ 17 ಗುಂಟೆ ಇರುತ್ತೆ. ಈ 88 ಮನೆ ಬಂದ್ಬಿಟ್ಟು ಹೆಚ್ಚು ಕಮ್ಮಿ 1-1.5 ಎಕರೆಯಲ್ಲಿ 1 ಎಕರೆನಲ್ಲಿ 88, ಇನ್ನು 2 ಎಕರೆ ಉಳಿತದೆ. ಈ ಒಂದು ಮೀಟಿಂಗಲ್ಲಿ ಅದನ್ನು ತೀರ್ಮಾನ ತಗೊಂಡಿದ್ದೀವಿ. ಅವ್ರು ಮನೆಗೆ ಕಟ್ಸೋಡ್ಬೇಕು. ಉಳಿಕೆ ಜಾಗ ಏನಿರುತ್ತೋ ಇವಾಗ ಈ ಮೀಟಿಂಗಲ್ಲಿ ಪ್ರಪೋಸಲ್ ಮಾಡಿ ಕಳಿಸಿ ತಿರ್ಗಿ ಅದಕ್ಕೂ ಅಪ್ರೂವಲ್ ತೊಗೊಂಡು ಅಲ್ಲಿ ಮನೆಗಳು ಕೊಟ್ಟು ಮಿಕ್ಕಿ ಜನ ಕೊಡಬೇಕು ಅಂತಿದ್ದೀವಿ. ಆಮೇಲೆ ಟೋಟಲ್ ಇವಾಗ ನಾವು ಈ ಜಾಗದಲ್ಲಿ ಏನಾದರೂ ಇಲ್ಲಿ ನಾವು ಮನೆಗಳು ಕಟ್ಟಿ ಇದು ಅಂದರೆ 80. ಆಮೇಲೆ ಇನ್ನೊಂದು ಜಾಗದಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ. ಅವರು ಪ್ಲ್ಯಾನ್ ಎತ್ಕೊಡೋದಲ್ಲ, ಪ್ಲ್ಯಾನ್ ಮಾಡಿದ್ದೀವಿ. ಇವಾಗ ತಿರ್ಗಿ ಅಲ್ಲಿ ಒಂದು 1000 ಮನೆ ಸಂಗಂಡಳ್ಳಿ ಹತ್ರ 1000 ಮನೆ ಕಟ್ಟೋದಕ್ಕೆ ಒಂದು ಪ್ಲ್ಯಾನ್ ಎಲ್ಲ ಮೊನ್ನೆ ಜಮೀರನ್ನ ಬಂದ ಕೇಳಿದ್ವಿ. ಓಕೆ ಅಂತ ಒಪ್ಕೊಂಡಿದ್ದಾರೆ. ಅದನ್ನು ಮಾಡ್ತೀವಿ. ನಮ್ಮ ಹತ್ರ 3600 ಅಪ್ಲಿಕೇಶನ್ ಇದೆ. ಅದರಲ್ಲೂ 600-700 ಅಪ್ಲಿಕೇಶನ್ ರಿಜೆಕ್ಟ್ ಆಗಿದ್ದಾವೆ. ಒಂದು 3000 ಅಪ್ಲಿಕೇಶನ್ಸು ನಮ್ಮ ಹತ್ರ ಸಿಗುತ್ತೆ. 3000, 3400, 500 ಸಿಗುತ್ತೆ ಟೋಟಲ್ ಆಗಿ. ಆ 3500 ಜನದಲ್ಲಿ ಮಿನಿಮಮ್ ಒಂದು 70-80% ನಾವು ಇನ್ನೊಂದು 2 ವರ್ಷದಲ್ಲಿ ಕೊಡಬೇಕು ಅನ್ನೋದು ಒಂದು ಟಾರ್ಗೆಟನ್ನು ಇಟ್ಕೊಂಡಿದ್ದೀವಿ. ಅದು ರೀಚ್ ಆಗಬೇಕು ಅಂತ ಆಸೆ ಇದೆ ನನಗೆ. ಆಮೇಲೆ ಇವತ್ತಾಗಿರೋ ತೀರ್ಮಾನ ಇದು ಯಾವುದೋ ಒಂದು 88 ಕೋಟಿ ಅಲ್ಲಿ 84 ಅವ್ರಿಗೆ ಮನೆಗಳು ಕಟ್ಕೊಡೋದು, ಉಳಿಕೆ ಜಾಗದಲ್ಲಿ ಪ್ರಪೋಸಲ್ ಕೊಟ್ಟು ಅದಕ್ಕೂ ಅಪ್ರೂವ್ ತೊಗೊಂಡು ಮನೆಗಳು ಕೊಡೋದು ಒಂದು. ಎರಡನೇದು ನಮ್ಮ ಜಾಗಗಳು ಎಷ್ಟಿದೆ ಅನ್ನೋದನ್ನು ನಾವು ಇದು ಮಾಡ್ಕೊಂಡಿದ್ದೀವಿ.